ನೀವು ಇಷ್ಟು ಕಟುಕರು ಅಂತ ನಾವು ಅನ್ಕೊಂಡಿರ್ಲಿಲ್ಲ. ನಿಮ್ಮ ಮಾತು ಹೊರಟು ಅದರ ಮನಸ್ಸು ಮೃದು ಅಂತ ತಿಳ್ಕೊಂಡಿದ್ವಿ. ನೀವಿಂಥ ಕೆಲಸ ಮಾಡಿದ್ರ ಅಂದ್ರೆ ನಮ್ಗೆ ಈಗಲೂ ನಂಬಕ್ಕಾಗ್ತಿಲ್ಲ. ರವಿ, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡ ಕಣೋ. ಅದು ನಾನು ಅತ್ತೆ, ಆದಿತ್ಯ ಏನ್ ತಪ್ಪು ಮಾಡಿದ್ದ? ತಪ್ಪು ಸರಿ ತಿಳಿದಿರೋ ಚಿಕ್ಕ ಹುಡುಗ ಅವನು. ನಾವೆಲ್ಲ ಎಷ್ಟು ಪ್ರೀತಿಸ್ತೀವಿ ಅವನ್ನ, ಅದ್ ನಿಮ್ಗೂ ಗೊತ್ತು. ಹೀಗಾಗಿರೋದ್ರಿಂದ ಆರತಿ ಅವ್ರು ಎಷ್ಟು ಸಂಕಟ ಪಟ್ರು, ಅದರಿಂದ ಏನೆಲ್ಲ ಅನಾಹುತ ಆಯ್ತು. ಆಗ್ಲಾದ್ರೂ ನಿಮ್ಗೆ ಹೇಳ್ಬೇಕು ಅಂತ ಅನ್ಸ್ಲಿಲ್ವಾ? ನಾವಿಷ್ಟೆಲ್ಲ ಕಷ್ಟ ಪಡೋದ್ ನೋಡಿ ಕೂಡ ನಿಮ್ ಮನ್ಸ್ ಕರಗ್ಲಿಲ್ವಾ ಅತ್ತೆ? ಸೂರ್ಯ, ನೀನ್ ನಮ್ಮ ಅಣ್ಣನ್ ಮಗ ಕಣೋ. ಮನೆಯವರೆಲ್ಲರೂ ಒಳ್ಳೆ ಹೇಳಿದ್ರೆ ಇದೊಂದು ಮಾತು ಹೇಳ್ತೀರಾ? ಇದೆಲ್ಲ ಮನೆಯವ್ರು ಒಳ್ಳೇದಕ್ಕ? ಹಾಗಾದ್ರೆ ಆದಿತ್ಯ ಮನೆ ಮಗ ಅಲ್ವಾ? ನಾವೆಲ್ಲ ಆದಿತ್ಯನ ಪ್ರೀತಿಸ್ತಾ ಇರ್ಲಿಲ್ವಾ? ಅತ್ತೆ, ಪ್ರೀತಿ ಕೊಡೋದಕ್ಕೆ ಒಂದೇ ರಕ್ತ ಆಗ್ಬೇಕಾಗಿಲ್ಲ, ಒಳ್ಳೆ ಮನಸ್ಸಿದ್ರೆ ಸಾಕು. ನಾವೆಲ್ಲ ಆದಿತ್ಯನ ಇಷ್ಟೊಂದು ಹಚ್ಕೊಂಡಿದೀವಿ ಅಂತ ಗೊತ್ತಿದ್ರು ಇಂಥ ಕೆಲಸ ಮಾಡಿದಿರಲ್ಲ, ನಮ್ಮೆಲ್ಲರ ಮನಸ್ಸಿಗೆ ಎಷ್ಟು ನೋವಾಗ್ಬೋದು ಅಂತ ನೀವು ಯೋಚನೆ ಮಾಡಲೇ ಇಲ್ವಾ? ಯಾಕತ್ತೆ ಆದಿತ್ಯನ ಕಂಡ ದ್ವೇಷಿಸ್ತೀರಾ? ಯಾಕೆ ಹಠ ಸಾಧಿಸ್ತಿದ್ದೀರಾ? ಆರತಿ ಅವರು ಬಾಣಂತಿ, ಅವ್ರು ಇದನ್ನೆಲ್ಲ ಮನ್ಸಿಗೆ ಹಚ್ಕೊಂಡ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಿಮ್ಗೂ ಗೊತ್ತು. ಅವ್ರಿಗೂ ಅವ್ರ ಮಗನ ನೋಡ್ಬೇಕು ಅನ್ನೋ ಆಸೆ ಇರಲ್ವಾ ಅತ್ತೆ? ಪ್ಲೀಸ್, ಆದಿತ್ಯ ಎಲ್ಲಿದ್ದಾನೆ ಅಂತ ಹೇಳಿ. ಅಷ್ಟೇ ಅಲ್ಲ, ಇದು ನಿಮಗೆ ಒಂದು ಒಳ್ಳೆ ಅವಕಾಶ. ನೀವು ಆದಿತ್ಯನ ಕರ್ಕೊಂಬಂದ್ರೆ ಅಪ್ಪ ಖುಷಿ ಆಗ್ತಾರೆ. ಇಲ್ಲ ಅಂದ್ರೆ ಸಾಯೋ ತನಕ ನಿಮ್ಮ ಮುಖ ನೋಡೋದಿಲ್ಲ. ಹೇಳಿ ಅತ್ತೆ, ಆದಿತ್ಯನ ಬೇರೆ ಕಡೆ ಎಲ್ಲರೂ ಬಚ್ಚಿಟ್ಟಿದ್ದೀರಾ? ಇಲ್ಲ ರವಿ, ನಾನು ಆದಿತ್ಯನ ಅಲ್ಲೇ ಬಚ್ಚಿಟ್ಟಿದ್ದು. ಅದಕ್ಕೆ ನಿಮ್ಮನ್ನೆಲ್ಲ ಅಲ್ಲೇ ಕರ್ಕೊಂಡು ಹೋದೆ. ಆದ್ರೆ ಈಗ ಆದಿತ್ಯ ಅಲ್ಲಿಲ್ಲ. ಅವನು ಎಲ್ಲಿ ಹೋಗಿದಾನೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲಪ್ಪ. ನನ್ನ ಮಾತು ನಂಬಿ ಪ್ಲೀಸ್, ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಹಾಗಿದ್ರೆ ಆದಿತ್ಯ ಎಲ್ಲಿ ಅತ್ತೆ? ಆರ್ತಿ, ಆರ್ತಿ, ಮಗು ಅಳ್ತಾ ಇದೆ ನೋಡು. ಆರ್ತಿ, 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 ಏನಮ್ಮ ಇದು? ಮಗು ಎಷ್ಟೊತ್ತಿಂದ ಅಳ್ತಾ ಇದೆ, ಎಷ್ಟು ಹಸುವಾಗಿದೆಯೋ ಏನೋ. ನೀನ್ ಯಾಕೆ ಹೀಗೆ ಕೂತಿದೀಯಾ? ಎದೋಗಿ ಹಾಲು ಕುಡ್ಸೋಕ್ ಮಗುಗೆ. ಕುಡಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ? ಏನೂ ಆಗಲ್ಲ. ಏನ್ ಹಾಗಂದ್ರೆ? ನೋಡು, ಅರ್ಥ ಇಲ್ದಿರೋ ಏನೇನೋ ಮಾತಾಡ್ಬೇಡ. ಮಗು ಅಳೋದನ್ನ ಕೇಳಕ್ಕಾಗ್ತಿಲ್ಲ. ಹೋಗಿ ಹಾಲು ಕುಡ್ಸೋಕು. ಅಲ್ಲ, ಮಗು ತಿಂದು ಬಿಟ್ನೋ ಗೊತ್ತಿಲ್ಲ, ಎಲ್ಲೆಲ್ಲ ಅಲ್ದಾಡ್ತಿದ್ದಾನೇನೋ. ಇಲ್ಲಿ ನಾನು ಹೊಟ್ಟೆ ತುಂಬ ತಿಂದ್ಕೊಂಡು ಈ ಮಗುಗೆ ಹಾಲು ಕುಡ್ಸೋಕ್ಕಾಗತ್ತಾ? ಅದಕ್ಕೂ ಇದಕ್ಕೂ ಏನೇ ಸಂಬಂಧ? ನೋಡು, ಆದಿತ್ಯ ಸಿಕ್ಕೇ ಸಿಗ್ತಾನೆ. ಅವನ್ನ ಕರ್ಕೊಂಡ್ಬರ್ತಾರೆ. ನೀನು ಮೊದಲು ಮಗು ಹತ್ರ ಹೋಗು. ಸಿಗ್ಲಿಲ್ಲ ಅಂದ್ರೆ ಆಗ ಯಾಕೆ ಏನೇನು ಕಲ್ಪನೆ ಮಾಡ್ಕೊಂಡು ಒದ್ದಾಡ್ತಿದ್ಯಾ? ಮಗು ಹೊಟ್ಟೆ ಹಸುವಿನಿಂದ ಅಳ್ತಾ ಇದೆ. ಎದ್ದೋಗಿ ಹಾಲು ಕುಡಿಸು. ನಾನೆಲ್ಲೂ ಹೋಗಲ್ಲ. ಆದಿತ್ಯ ಮನೆಗೆ ವಾಪಸ್ ಬರೋವರೆಗೂ ನಾನು ಈ ಜಾಗ ಬಿಟ್ಟು ಕದ್ದಲ್ಲ. ಏನಾಗುತ್ತೋ ಆಗಲಿ. ನಿನಗೇನಾಗಲ್ಲ. ಆಗೋದೆಲ್ಲ ವಂಶೋದ್ಧಾರಕ ಅಂತ ಹೆತ್ತಿದೆಯಲ್ಲ ಆ ಮಗುಗೆ. ಆದಿತ್ಯನಿಗೆ ಹೀಗಾಗಿದೆ, ಈ ಮಗುಗೂ ಏನಾದರೂ ಆಗ್ಬಿಟ್ರೆ ಅಲ್ಲಿಗೆ ಮುಗಿದೋಯ್ತು. ಏನು ಹೇಳ್ತಾ ಇದ್ದೀರಕ್ಕ? ಏನು ನಿಮ್ಮ ಮಾತಿನ ಅರ್ಥ? ಆದಿತ್ಯ ಮಿಸ್ ಆಗಿದ್ದಾನೆ, ಸಿಕ್ಕೇ ಸಿಗ್ತಾನೆ. ಆದ್ರೆ ಅವನು ಬರೋ ತನಕ ಹಾಲು ಕುಡ್ಸಲ್ಲ ಅಂತ ನೀನು ಕೂತ್ರೆ ಈ ಮಗು ಉಳಿಯಲ್ಲ ಅಷ್ಟೇ. ಈ ಜಗಳದಲ್ಲಿ ಮಗುಗೆ ಏನು ಬೇಕಾದರೂ ಆಗಲಿ ಅಂತ ನೀನು ನಿರ್ಧಾರ ಮಾಡ್ಕೊಂಡು ಕೂತಿದ್ರೆ ಇದ್ರ ಮೇಲೆ ನಿನ್ನಿಷ್ಟ. ನಾನಿನ್ನೇನು ಹೇಳಲ್ಲ. ಹಾಗಂತ ಅವಳನ್ನ ಮನೆಯಿಂದ ಹೊರಗಡೆ ಓಡಿಸ್ಬಿಟ್ರೆ ಸರಿ ಹೋಗುತ್ತಾ? ಪಾಪ ಹೆಣ್ಣೆಂಗ್ಸು ಎಲ್ಲಿಗೆ ಹೋಗ್ತಾಳೆ? ಅವಳು ಇದನ್ನ ಮಾಡಿರೋ ಹಿಂದಿನ ಉದ್ದೇಶ ನಿಮ್ಮ ಮೇಲಿನ ಪ್ರೀತಿ ಅಲ್ವಾ? ಏನೋ ನಮ್ಮ ಮೇಲಿನ ಪ್ರೀತಿಗೆ ಹೀಗೆ ಗೊತ್ತಿಲ್ಲದೆ ಮಾಡಿಬಿಟ್ಟಿದ್ದಾಳೆ. ಹೊಡೆದಿದ್ದಾಯ್ತು, ಬಡ್ದಿದ್ದಾಯ್ತು. ಆದಿತ್ಯ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ನೀವು ಕ್ಷಮಿಸ್ತೀರಾ ಅಲ್ವಾ? ನಾನು ಬಾಯಿ ಬಿಡಿಸ್ತೀನಿ. ಬಾಯಿ ಬಿಡ್ಬೇಕು ಅವಳು. ಆದಿತ್ಯ ಮತ್ತೆ ಮನೆಗೆ ವಾಪಸ್ ಬರಬೇಕು. ಹೌದು, ಅದೇನು ಅವಳ ಮೇಲೆ ನಿನಗೆ ಇಷ್ಟೊಂದು ಕರುಣೆ? ಅವಳು ಸಣ್ಣ ಬುದ್ಧಿಯೋಳು ಅಂತ
ಯಾವಾಗಲೂ ರೇಗ್ತಿದ್ದೆ. ಅವಳು ಮಾಡಿದ್ದನ್ನೆಲ್ಲ ನಾವು ಕ್ಷಮಿಸ್ತಾ ಬಂದ್ವಲ್ಲ, ಅದಕ್ಕೆ ಅವಳಿಗೆ ಸದರ ಆಗಿರೋದು. ಇದಕ್ಕೆ ಅವಳು ಮಾತ್ರ ಕಾರಣ ಅಲ್ಲ, ಅವಳು ಮಾಡೋದನ್ನು ಕಡೆಗಣಿಸ್ತಾ ಬಂದ್ವಲ್ಲ, ಅದು ನಮ್ಮ ದೊಡ್ಡ ತಪ್ಪು. ಅವತ್ತೇ ಅವಳಿಗೆ ಮನೆಯಿಂದ ಹೊರಗಡೆ ಹಾಕಿದ್ರೆ ಇವತ್ತಿಂತ ಅನಾಹುತ ನಡೀತಿರ್ಲಿಲ್ಲ. ಆದಿತ್ಯ ಕಿಡ್ನಾಪ್ ಆಗದೆ ಹೋಗಿದ್ರೆ ಆರ್ತಿ ಹೋಗಿ ಅವನ್ನ ನೋಡ್ಕೊಂಡ್ ಬರ್ತಿದ್ಲು. ಶಶಾಂಕ್ ಬಂದು ಮನೆ ಮುಂದೆ ಗಲಾಟೆ ಮಾಡ್ತಿರ್ಲಿಲ್ಲ. ಆರ್ತಿ ಬೀಳ್ತಿರ್ಲಿಲ್ಲ, ಆಸ್ಪತ್ರೆ ಸೇರ್ತಿರ್ಲಿಲ್ಲ. ಇದಕ್ಕೆಲ್ಲ ಅವಳೇ ಕಾರಣ. ಇವಳನ್ನ ತಂಗಿಯಾಗಿದ್ರು ಆಸ್ಪತ್ರೆಯಲ್ಲಿದ್ದು ನನಗೊಂದು ಮಾತು ಹೇಳಲಿಲ್ಲ. ಹೊರಗೆ ನಾವು 4 ದಿವಸ ಅನ್ನ ಹಾಕಿದ್ರೆ ಆ ಉಪ್ಪಿನ ಋಣಕ್ಕಾದ್ರೂ ನಾವು ಹೇಳಿದ ಕೆಲಸ ಮಾಡ್ತಾರೆ. ಯಾವತ್ತೂ ನಮಗೆ ದ್ರೋಹ ಬಗೆಯೋದಿಲ್ಲ. ಇವಳಿಗೆ ಮನೆಯಲ್ಲಿರೋಗಿ ಬಿಟ್ರೆ ಇನ್ನು ಏನು ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಹಾಗಲ್ಲ ರೀ, ಅದು ಹೇಳೋಕಿನ್ನೇನು ಉಳಿದಿಲ್ಲ ಗಾಯತ್ರಿ. ಮನೆ ಹೊರಗೆ ತಲೆ ಎತ್ಕೊಂಡು ಹೋಗದೇ ಇರೋ ಮಾಡಿದಾಡಿಯೋಳು ಯಾವ ಕಾರಣಕ್ಕೂ ಇವಳನ್ನು ಕ್ಷಮಿಸೋ ಹಾಗೆ ಇಲ್ಲ. ನಾನು ಹೇಳೋದೆಲ್ಲ ಹೇಳಾಗಿದೆ ಗಾಯತ್ರಿ. ನನ್ನ ಯಾರೂ ತಡೆಯೋ ಹಾಗಿಲ್ಲ. ಹಾಗೆ ತಡೆಯೋಕೆ ಪ್ರಯತ್ನ ಪಟ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ರೀ, ಆಗಿದ್ದಾಗೋಯ್ತು. ನೀವೀ ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ಎಲ್ಲ ಸರಿ ಹೋಗ್ಬಿಡತ್ತಾ? ನೋಡಿ, ಮುಂದೆ ಏನ್ ಮಾಡ್ಬೇಕು, ಆ ದಿನ ಹೇಗೆ ಹುಡುಕ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಅದೇ ನನಗೆ ಗೊತ್ತಾಗ್ತಿಲ್ಲ ಕಣೆ. ಅವನು ಹೋಗಿ 1 ದಿನ ಆಗಿದ್ದಿದ್ರೆ ಅಕ್ಕಪಕ್ಕದೂರಲ್ಲಿ ವಿಚಾರಿಸ್ಬೋದಿತ್ತು. ಹೋಗಿ 3 ದಿನ ಆಗಿದೆ. ಎಲ್ಲಿ ಅಂತ ವಿಚಾರಿಸೋದು, ಎಲ್ಲಿ ಅಂತ ಹುಡುಕೋದು, ಯಾರನ್ನ ಅಂತ ಕೇಳೋದು, ನನಗೊಂದು ಗೊತ್ತಾಗ್ತಿಲ್ಲ. ಟೆನ್ಷನ್ ಮಾಡ್ಕೋಬೇಡಿ. ನಾವ್ ಇಲ್ಲಿದ್ಕೊಂಡು ಅಲ್ಲಿ ಏನೇನ್ ಆಗ್ತಿರ್ಬಹುದು ಅಂತ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಆದಿ ಆ ಊರಿಗೆ ಹೋಗಿ 3 ದಿವಸ ಆಗಿದೆ ಅಂದಮೇಲೆ ನಮ್ಗೇನಾದ್ರೂ ಸುಳಿವು ಸಿಗ್ಲೇಬೇಕು. ಯಾಕಂದ್ರೆ ನಮ್ಮ ಆದಿ ಮಾತಿಗೆ ಮರಳಾಗದೆ ಇರೋರು ಯಾರು ಇಲ್ಲ. ಅವನ ಮಾತಿಗೆ ಎಲ್ಲರೂ ಅಟ್ರಾಕ್ಟ್ ಆಗೇ ಆಗ್ತಾರೆ. ಹಾಗೆ ಅವನ್ ನೋಡಿದವ್ರು ಯಾರಾದ್ರೂ ನಮಗ್ ಸಿಕ್ಬಿಟ್ರೆ ಆದಿ ನಮಗ್ ಸಿಕ್ದಾಗೆ ಅಲ್ವಾ? ನೀನು ಹೇಳೋದು ಸರಿಯಾಗೇ ಇದೆ. ಹಾಗೆ ಆಗಲಿ, ನಾವೆಲ್ಲ ಹೋಗಿ ಹುಡ್ಕೋಣ. ಹುಡ್ಕೋದೇನೋ ಸರಿ ಅಣ್ಣ, ಆದ್ರೆ ಮನೆ ಪರಿಸ್ಥಿತಿ ಹೀಗಾಗಿ ಕೂತಿದ್ಯಲ್ಲ. ಅಪ್ಪ ನೋಡಿದ್ರೆ ಅದಕ್ಕೆ ನಾವು ಹೊರಗಡೆ ಹಾಕ್ತೀನಿ ಅಂತ ಕೂತಿದ್ದಾರೆ. ಎಲ್ಲೋ ಹುಡ್ಕೋದು, ಏನ್ ಮಾಡೋದು, ಒಂದು ದಾರಿ ಕಾಣಿಸ್ತಾ ಇಲ್ಲ. ನೀನು ಯಾಕೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀಯ? ಅವ್ರು ಮಾಡಿದ್ದು ಅವ್ರು ಅನುಭವಿಸ್ತಾರೆ. ಇದರಲ್ಲಿ ಅಪ್ಪನ ನಿರ್ಧಾರ ಸರಿಯಾಗೇ ಇದೆ. ಇಂಥ ನಿರ್ಧಾರ ಮೊದಲೇ ತಗೊಂಡಿದ್ದಿದ್ರೆ ನಮ್ಗೆ ಯಾರಿಗೂ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೀನು ಆದಿತ್ಯನ ಬಗ್ಗೆ ಯೋಚನೆ ಮಾಡು, ಅತ್ತೆ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಒಂದ್ ನಿಮಿಷ, ನಾವು ಊರ್ನವರೆಲ್ಲ ಕೇಳೋದ್ ಬದಲು ಅತ್ತೆ ಬಾಯಿ ಬಿಡ್ಸಿದ್ರೆ? ಅವ್ರು ಮೊದಲೇ ಊಸರುವಳ್ಳಿ ಜಾತಿಯವರು. ಅವ್ರು ಹೇಳಿದ್ದೆಲ್ಲ ಸತ್ಯ ಅಂತ ನಾವು ನಂಬೋದಕ್ಕಾಗೋದಿಲ್ಲ. ಅವ್ರು ಇನ್ನೊಂದು ಸ್ವಲ್ಪ ಟ್ಯಾಕಲ್ ಮಾಡಿದ್ರೆ ಇನ್ನೊಂದಷ್ಟು ಸತ್ಯ ಹೊರಗಡೆ ಬರುತ್ತೆ. ಅವಾಗ ಆದಿ ನೋಡ್ಕೋದಕ್ಕೆ ಈಸಿ ಆಗುತ್ತೆ. ನೀನು ಹೇಳೋದು ಸರಿಯಾಗೇ ಇದೆ. ಇದರಲ್ಲಿ ನಮಗೆ ಹೇಳ್ದೇ ಇರೋ ಸತ್ಯನೂ ಇರ್ಬೋದು. ಇನ್ನು ತಡ ಮಾಡಬಾರ್ದು, ಈಗಲೇ ಹೋಗಿ ಬಾಯ್ ಬಿಡಿಸೋಣ. ಬನ್ನಿ. ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗಿದೋಯ್ತು. ಗಾಯತ್ರಿ, ಸ್ನಾನಕ್ಕೆ ರೆಡಿ ಮಾಡು. ಇವಳು ನನ್ನ ಪಾಲಕ್ ಸತ್ಲು ಅಂತ ಸ್ನಾನ ಮಾಡ್ತೀನಿ ಇವತ್ತು. ಅಣ್ಣ, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ನಿಮ್ಮನ್ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ನನ್ಗೆ ಯಾರಿದಾರ ಅಣ್ಣ ದಿಕ್ಕು? ದಯವಿಟ್ಟು ಹಾಗೆಲ್ಲ ಮಾಡ್ಬೇಡಿ ಅಣ್ಣ. ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ. ನನ್ನ ಕ್ಷಮಿಸ್ಬಿಡಿ ಅಣ್ಣ, ದಯವಿಟ್ಟು. ಕ್ಷಮಿಸ್ತೀನಿ, ಕ್ಷಮಿಸ್ತೀನಿ. ಹೇಳು, ಆಸ್ತಿಗೋಸ್ಕರ ಆದಿತ್ಯ ನೀನು? ಇಲ್ಲ ಅಣ್ಣ, ನಾನು ಹೇಳದಲ್ಲ. ಆ ಮನೇಲೆ ಬಚ್ಚಿಟ್ಟಿದ್ದೆ. ಅಲ್ಲ, ಇದ್ದಿದ್ದು ಹುಡುಗನು ಆದಿತ್ಯನ್ ಚೆನ್ನಾಗಿ ನೋಡ್ಕೋತೀನಿ ಅಂತಾನೆ ಹೇಳಿದ್ದ. ಆಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ. ನಾಚಿಕೆ ಆಗಲ್ಲ ನಿನಗೆ? ಆದಿತ್ಯನ್ ಕಿಡ್ನಾಪ್ ಮಾಡಿ ಬಚ್ಚಿಟ್ಟಿದ್ದೀನಿ ಅಂತ ಹೇಳಕ್ಕೆ? ಹೌದು, ಅವನ್ ನೋಡ್ಕೊಳಕ್ಕೆ ಅಂತ ಆ ಹುಡುಗನ್ ಇಟ್ಟಿದ್ದೆ ಅಂದೆ ಅಲ್ಲ. ಅವನೇನಾದ್ರೂ ಆದಿತ್ಯನ? ಇಲ್ಲ ಅಣ್ಣ, ಅವ್ನು ಒಳ್ಳೆ ಹುಡುಗನೇ. ಅವ್ನು ಖಂಡಿತವಾಗ್ಲೂ ಆದಿತ್ಯನ್ ಚೆನ್ನಾಗಿ ನೋಡ್ಕೊಂಡಿರ್ತಾನೆ. ನಾನು ಯಾವ ಕೆಲಸ ಹೇಳಿದ್ರು ಯಾವಾಗ್ಲೂ ಸರಿಯಾಗಿ ಮಾಡ್ತಿದ್ದ. ಈಗ ಏನಾಯ್ತು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಣ್ಣ. ನಾನು ನಂಬಿ ಒಳ್ಳೆಯವನು ಸರಿಯಾಗಿ ಮಾಡ್ತಿದ್ದೆ ಅಂತ ಅಂತಿದ್ಯಲ್ಲ. ಎಷ್ಟು ದಿವಸದಿಂದ ಅವನಿನ ಪರಿಚಯ? ಹೇಳು, ಅವನು ನೀನು ಸೇರಿ ಇಂಥ ಮನೆ ಹಾಳು ಕೆಲಸಗಳನ್ನ ಎಷ್ಟು ಮಾಡಿದ್ದೀರಾ? ಇಲ್ಲ ಅಣ್ಣ. ಹೇಳು. ಅದ್ಕೆ
ಅದಕ್ಕೆ ನೀವಾದ್ರೂ ಅಣ್ಣಗೆ ಹೇಳಿ ಅದಕ್ಕೆ ನೋಡಿ ನನ್ನ ಮನೆಯಿಂದ ಆಚೆಗೆ ತಳ್ತಾ ಇದ್ದಾರೆ. ಕಳಿಸ್ಬೇಡ ಅಂತ ಹೇಳಿ ಅದಕ್ಕೆ ನಾನು ಇಷ್ಟೆಲ್ಲ ಮಾಡಿದ್ದು ನಮ್ಮ ಮನೆಗೋಸ್ಕರ ನಮ್ಮ ಮಗುಗೋಸ್ಕರ ಅಲ್ವತ್ತ. ಅದಕ್ಕೆ ಏನದಕ್ಕೆ ನೀವು ಈ ಕೈ ಬಿಡ್ತಿದ್ದೀರಾ? ಅದಕ್ಕೆ ಹೇಳಿ ಅದಕ್ಕೆ. ಆರ್ತಿ ಆರ್ತಿ ಬಂದ್ಯಾ? ಆರ್ತಿ ಈಗ ನೀನೇ ನನ್ನನ್ನು ಕಾಪಾಡ್ಬೇಕಮ್ಮ. ನಮ್ಮ ಅಣ್ಣ ನೋಡು ನನ್ನೆಲ್ಲ ಮನೆಯಿಂದ ಹೊರಗೆ ಹಾಕ್ತಾ ಇದ್ದಾನೆ ನೋಡು. ನಾನು ಹಿಂದೆ ಎಲ್ಲ ತಪ್ಪು ಮಾಡಿರ್ಬೋದು, ದಯವಿಟ್ಟು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡ ಆರ್ತಿ. ನಾನು ಆದಿತ್ಯಂಗೆ ಏನೂ ಮಾಡಿಲ್ಲ ಕಡೆ, ಸತ್ಯವಾಗ್ಲೂ ಹೇಳ್ತಿದ್ದೀನಿ. ನನ್ನ ತಪ್ಪನ್ನೆಲ್ಲ ಕ್ಷಮಿಸ್ಬಿಡು ಆರ್ತಿ. ನೀನ್ ಹೇಳಿದ್ರೆ ಅಣ್ಣ ಕೇಳ್ತಾನೆ, ಅವ್ರಿಗೆ ಹೇಳು ನನ್ನ ಮನೆಯಿಂದ ಆಚೆ ಹಾಕ್ಬೇಡ ಅಂತ. ನಾನು ಎಲ್ಲಿಗೆ ಹೋಗ್ಲಿ ಆರ್ತಿ? ಕಾಪಾಡು ನನ್ನ. ಆರ್ತಿ, ಆ ದೇವರೇ ಬಂದು ನನಗೆ ಹೇಳಿದ್ರು ನಾನು ಇವಳನ್ನ ಕ್ಷಮಿಸಲ್ಲ. ನೀನು ಒಳಗಡೆ ಹೋಗಿ ಮಗುನ್ ನೋಡ್ಕೋ. ನನಗೆ ಯಾರು ಬುದ್ಧಿ ಹೇಳೋ ಧೈರ್ಯ ಮಾಡಬೇಡಿ. ನಾನು ಮನುಷ್ಯನಾಗಿರಲ್ಲ. ಆರ್ತಿ ಬೇಡ ತೊಲಗು. ಆದಿಪುಟ್ಟ, ಎಲ್ಲೋ ಹೋಗಿದೆ ನೀನು? ಅಪ್ಪನ್ ಬಿಟ್ಟು ಎಲ್ಲೋ ಹೋಗಿದೆ? ಕೊಡಿ ಸಾಕು. ಅದಿ ನಮ್ಮನ್ ಬಿಟ್ಟು ಎಲ್ಲಪ್ಪ ಹೋಗಿದ್ದೆ ನೀನು? ಎಲ್ಲಿದ್ದೆ ಇಷ್ಟು ದಿವಸ? ಕೊಡು ನಾನು ಕೇಳ್ತೀನಿ. ಚಿನ್ನು ಎಲ್ಲೋಗಿದ್ದೋ ನಮ್ಮನ್ನೆಲ್ಲ ಬಿಟ್ಟು? ಯಾಕೋ ಹೀಗೆ ಮಾಡಿದೆ? ಅಲ್ಲಿಂದ ಎಲ್ಲಿಗೆ ತಪ್ಪಿಸ್ಕೊಂಡೋಗಿದ್ದೆ? ನಮ್ಗೆಲ್ಲ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಕೈ ಕಾಲೇ ಆಡ್ತಿರ್ಲಿಲ್ಲ ಕಣೋ. ಎಲ್ಲಮ್ಮ ಹೋಗಿದ್ದು ನಾನು ಚಿನ್ನು. ನಮ್ಮನೆ ಮಗು ಆದಿ ನೀನು. ದೇವ್ರ ನೀನು ಸುರಕ್ಷಿತವಾಗಿ ಮನೆಗೆ ಬಂದ್ವಲ್ಲ, ನಮ್ಗೆ ಅಷ್ಟೇ ಸಾಕು. ಆದಿಪುಟ್ಟ ಎಲ್ಲೋ ಹೋಗಿದೆ ನೀನು ಅಪ್ಪನ್ ಬಿಟ್ಟು? ನಾನು ನಿನ್ನ 5 ದಿನ ನೋಡಿದೆ, ಎಷ್ಟು ಗಾಬರಿ ಆಗಿದೆ ಗೊತ್ತಾ? ನನ್ನ ಕೈ ಕಾಲೇ ಓಡ್ಲಿಲ್ಲ ಕಣ. ನೀನು ನಾನು ಇನ್ನೊಂದ್ಸತಿ ಬಿಟ್ಟು ಎಲ್ಲೂ ಹೋಗ್ಬಾರ್ದು, ಆಯ್ತಾ? ಅದಿ ನಿನಗೆ ನಮ್ಮ ನೆನಪೇ ಬರ್ಲಿಲ್ವಾ? ನೋಡು, ನೀನಿಲ್ದೆ ಮನೆ ಎಷ್ಟು ಬಿಕ್ಕೋ ಅಂತಿದೆ. ಇನ್ನು ಮುಂದೆ ಎಲ್ಲಿಗೂ ಹೋಗ್ಬಾರ್ದಾಯ್ತಾ ನಮ್ಮನ್ ಬಿಟ್ಟು? ಯಾಕೋ ಹೀಗೆ ಮಾಡ? ಅಮ್ಮನ್ ಬಿಟ್ಟು ಹೇಗೋಯ್ತೆ ನೀನು? ನನ್ನ ಕೈಲಿ ಒಂದು ಕ್ಷಣ ನಿನ್ ಕೈಲಿ ಬಿಟ್ಟಿರ್ಬೇಕಾಗ್ತಾ ಇರಲಿಲ್ಲ. ನೋಡು, ಇನ್ ಯಾವತ್ತೂ ನೀನು ಅಮ್ಮನ್ ಬಿಟ್ಟು ಹೋಗ್ಬಾರ್ದು. ಪ್ರಾಮಿಸ್. ಪ್ರಾಮಿಸ್.
ನಿನಗೆ ಯಾರನ್ನ ತೋರಿಸ್ತೀನಿ ಬಾ ಬಾ. ಬೆಳಗ್ಗೆನೆ ದೇವ್ರಿಗೆ ಅಪ್ಲಿಕೇಶನ್ನ. ನಿನ್ನ ಮಗಳು ಮೊಮ್ಮಗು ಎಲ್ಲ ಸೇಫಾಗಿ ಮನೆಗೆ ಹೋಯ್ತಲ್ಲ, ಇನ್ನೂ ನಿನ್ನ ಡಿಮ್ಯಾಂಡ್ಗಳು ಮುಗ್ದಿಲ್ವಾ? ಡಿಮ್ಯಾಂಡ್ ಮಾಡಿ ಮಾಡಿ ಪಡ್ಕೋತಾ ಇದ್ದೀನಿ ನೋಡು. ದೇವ್ರ ಹತ್ರ ನಾವು ಯಾವಾಗಲೂ ಕೇಳ್ಕೊಬಾರ್ದು ಕಣೋ. ಅವ್ರು ಏನು ಕೊಡ್ತಾನೋ ಅದನ್ನು ತಗೋಬೇಕು ಅಷ್ಟೇ. ಅಂದರೆ ನೀನು ಕಣ್ಣು ಮುಚ್ಚಿ ಕೈ ಮುಕ್ಕೊಂಡು ಏನು ಕೇಳ್ಕೊತಾನೇ ಇಲ್ಲ. ಕೇಳ್ಕೊಳ್ಳಿಲ್ಲ ಅಂತ ನಾನು ಹೇಳಿಲ್ವಲ್ಲ, ಆದರೆ ಡಿಮ್ಯಾಂಡ್ ಮಾಡಲಿಲ್ಲ. ಸರ್ವೇ ಜನ ಸುಖಿನೋ ಭವಂತು ಅಂತ ದೇವ್ರನ್ನ ಕೇಳ್ಕೊಂಡೆ ಅಷ್ಟೇ. ಕೇಳಿರ್ತೀಯ. ನನ್ನ ಮಗ ಒಬ್ಬ ಬಿಟ್ಟು ಸರ್ವೇ ಜನ ಸುಖಿನೋ ಭವಂತು ಅಂತ ದೇವ್ರನ್ನ ಕೇಳ್ಕೊಂಡಿರ್ತೀಯ. ಹಲೋ ಹಲೋ ಶೋಭಮ್ಮ, ನಾನು ರವಿ ಮಾತಾಡ್ತಿರೋದು. ಹಾ ರವಿ, ಆರ್ತಿ ಮಗು ಎಲ್ಲ ಚೆನ್ನಾಗಿದ್ದಾರಪ್ಪ? ಎಲ್ಲರೂ ಚೆನ್ನಾಗಿದ್ದಾರೆ. ಆರ್ತಿ ಇವತ್ತು ತುಂಬಾ ತುಂಬಾ ಖುಷಿಯಾಗಿದ್ದಾಳೆ. ಶೋಭಮ್ಮ, ನಿಮ್ಗೊಂದು ಸಂತೋಷ ಸುದ್ದಿ ಹೇಳಿದ್ರೆ ನನಗೇನು ಬಹುಮಾನ ಕೊಡ್ತೀರಾ ಮೊದಲು ಹೇಳಿ. ಮೊದಲು ವಿಷಯ ಏನು ಅಂತ ಹೇಳಪ್ಪ. ಅದು ನಿಜವಾಗ್ಲೂ ಸಂತೋಷ ಕೊಡೋ ವಿಷಯ ಆಗಿದ್ರೆ ದೊಡ್ಡ ಬಹುಮಾನನೇ ಕೊಡ್ತೀನಿ. ವಿಷಯ ಏನು? ಅಮ್ಮ, ಆದಿತ್ಯ ಸಿಕ್ಬಿಟ್ಟ. ಇವತ್ತು ಮನೆಗೆ ಬಂದಿದ್ದಾನೆ. ಆರ್ತಿ ಎಷ್ಟು ಖುಷಿಯಾಗಿದ್ದಾಳೆ ಗೊತ್ತಾ ಅಮ್ಮ. ಇವತ್ತು ನಮ್ಮ ಮನೆಗೆ ಹಿಡಿದು ಗ್ರಹಣ ಬಿಟ್ಟೋಯ್ತು. ಇನ್ನು ಮುಂದೆ ಸುಳ್ಳು ಟೆನ್ಷನ್ ಯಾವುದೂ ಇಲ್ಲ. ಎಂತ ಒಳ್ಳೆ ಸುದ್ದಿ ಹೇಳಿದ್ಯಾ ರವಿ. ನಿನ್ ಬಾಯಿಗೆ ಸಕ್ಕರೆ ಹಾಕ್ಬೇಕು. ಸಕ್ಕರೆ ಅಷ್ಟೇನಾ? ಬಹುಮಾನ ಮರಿಬೇಡಿ. ಮಗ ಮನೆಗೆ ಬಂದಿದ್ದಾನೆ, ಅದಕ್ಕಿಂತ ದೊಡ್ಡ ಬಹುಮಾನ ಬೇಕಾ? ಹೌದು, ಅವ್ನು ಎಲ್ಲಿಗೆ ಹೋಗಿದ್ದಂತೆ, ಯಾರ ಜೊತೆ ಹೋಗಿದ್ದಂತೆ, ಎಲ್ಲಿದ್ದಂತೆ? ಅವನ ಅಲ್ಲಿ ಚೆನ್ನಾಗಿ ನೋಡ್ಕೊಂಡ್ರಂತ? ಅಲ್ಲ, ನಮ್ಮನ್ನೆಲ್ಲ ಬಿಟ್ಟು ಅವನೊಬ್ನೇ ಹೇಗಿದ್ದಂತಲ್ಲಿ? ನಮ್ ನೆನ್ಪಾಗ್ಲಿಲ್ವಂತ ಅವನಿಗೆ? ನೋಡಕ್ ಹೇಗಾಗಿದ್ದಾನೆ? ಸ್ವರ್ಗೋಗಿದ್ದಾನ? ನಮ್ಮನ್ನೆಲ್ಲ ಕೇಳಿದ್ದ? ಅಮ್ಮ, ಇಷ್ಟೊಂದು ಪ್ರಶ್ನೆಗಳನ್ನ ಕೇಳಿದ್ರೆ ಹೇಗೆ? ನೀವೇ ಮನೆಗೆ ಬಂದು ಆದಿತ್ಯನ ಮೇಲೆ ಪ್ರಶ್ನೆಗಳ ಮಳೆನ ಸುರಿದ್ ಬಿಡಿ. ಎಲ್ಲದಕ್ಕೂ ಉತ್ತರ ಹೇಳ್ತಾನೆ. ಬೇಗ ಬನ್ನಿ, ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ. ನಮ್ಮ ಆದಿತ್ಯ ಸಿಕ್ಕಿದ್ದಾನೆ ಅಂದ್ಮೇಲೆ ನಾನ್ ಬರ್ದೇ ಇರ್ತೀನ? ಈಗ್ಲೇ ಬರ್ತೀನಿ. ಅದೇ ಅವ್ರನ್ನೆಲ್ಲ ಕರ್ಕೊಂಡು ಹೋದ್ರಲ್ಲ, ಅದು ನಿನಗೆ ಹೆದರಿಕೆ ಆಗ್ಲಿಲ್ವನು? ಆಯ್ತು, ಅವತ್ತು ಕರೆಂಟ್ ಹೊರ್ಟೋಗ್ಬಿಟ್ಟಿತ್ತು. ಶಶಾಂಕರು ಬಿದ್ಬಿಟ್ರು. ಎಷ್ಟು ಸ್ಟೆಪ್ಸ್ ಇದ್ರೂ ಹೇಳಲೇ ಇಲ್ಲ. ಆಮೇಲೆ ಯಾರೋ ಬಂದು ನನ್ನ ಕರ್ಕೊಂಡು ಹೋದ್ರು. ನಿನಗೆ ಅಮ್ಮನ ನೆನಪಾಗಿಲ್ವಾ ಪುಟ್ಟ? ಆಯ್ತು, ಅಮ್ಮ, ನೀವು, ಸಾಕ್ಷಿ, ಪರಿಮಳ ದೊಡ್ಡಮ್ಮ ಮತ್ತೆ ಅಜ್ಜಿನೂ ನೆನಪಾದ್ರು. ಏ ಕಳ್ಳ, ನಿಜಾಗ್ಲು. ಆಮೇಲೆ ಶಶಾಂಕರು ಬಿದ್ದಿದ್ರಲ್ಲ, ಹೇಳ್ತಾರ ಇಲ್ಲ ಅನ್ಸ್ಬಿಡ್ತು. ಆದಿ ಪುಟ್ಟ, ಎಲ್ಲೋ ಹೊರಟೋಗಿದ್ದೆ ಆದಿ? ಅಯ್ಯೋ ಬಿಡಿ, ನಂಗೆ ತಲೆ ತಿರುಗ್ತದೆ. ಇಷ್ಟು ದಿವಸ ನಾನು ಬಿಟ್ಟು ಹೊರಟೋಗಿದ್ದೆ. ನೀನು ಬಿಡ್ತೀನ? ನಿನ್ನ ಎಲ್ಲ ಹೊರಟೋಗಿದ್ದೆ? ನಾನೆಲ್ಲ ಹೋಗಿಲ್ಲ, ಯಾರು ನನ್ನ ಎತ್ಕೊಂಡೋದ್ರು. ಹೌದು, ನೀವ್ ಯಾಕಾಗ ತಂಗ್ ಬಿದ್ರಿ? ಎಷ್ಟೆಪ್ಸಿದ್ರು ಹೇಳೇ ಇಲ್ಲ. ಅದಿ ಅದಿ, ಎಲ್ಲೋ ಹೋಗಿದ್ದೆ ಮಗು ನೀನು? ಎಲ್ಲೋ ಹೋಗಿದ್ದೆ ನಮ್ಮನೆಲ್ಲ ಬಿಟ್ಟು? ಎಷ್ಟು ಸಣ್ಣ ಆಗ್ಬಿಟ್ಟಿದ್ಯೋ ಕಂದ, ಕಪ್ ಬೇರೆ ಆಗ್ಬಿಟ್ಟಿದ್ಯಾ? ಅಯ್ಯೋ ಬಿಡಿ ಅಜ್ಜಿ, ಬಂದಾಗ್ಲಿಂದ ಎಲ್ಲರೂ ನನ್ನ ಸಣ್ಣ ಆಗಿದ್ಯಾ, ಕಪ್ಪಾಗಿದ್ಯಾ. ನಾನು ನಿಜವಾಗ್ಲೂ ಕಪ್ಪಾಗಿದ್ಯಾ? ಕಪ್ಪಾದ್ರೆ ಏನಂತೀಗ? ನನ್ನ ಎಲ್ಲರೂ ನನ್ನ ಸ್ಕೂಲಲ್ಲಿ ಕಾಗೆ ಅಂತಾರೆ. ಕಂದ ಪುಟ್ಟು, ನಿನ್ನ ಯಾರೋ ಇಲ್ಲಿ ಕರ್ಕೊಂಡ್ ಬಂದಿದ್ದು? ಒಬ್ರು ಆಂಟಿ. ಆಂಟಿನ ಎಲ್ಲಿ ಒಳಗಡೆ ಬರಲೇ ಇಲ್ಲ? ಅಲ್ಲಿದ್ದಾರೆ ನೋಡಿ.
ನಮಸ್ಕಾರ. ನಮಸ್ಕಾರ. ಬನ್ನಿ ಒಳಗೆ ಬನ್ನಿ.